ಈ ಗ್ಯಾರಂಟಿ ಸಮಾವೇಶದ ರೂವಾರಿಗಳು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ವಿಧಾನಸಭೆಯ ಅತ್ಯಂತ ಜನಪ್ರಿಯ ಸಭಾಧ್ಯಕ್ಷರು ಕೂಡ ಆಗಿರುವ ನಮ್ಮೆಲ್ಲರ ಸನ್ಮಿತ್ರರಾದಂಥ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಕಂದಾಯ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಯುವ ಮಿತ್ರರಾದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರೇ, ವಿಧಾನ ಪರಿಷತ್ತಿನ ಸದಸ್ಯರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಂಜುನಾಥ್ ಭಂಡಾರಿರವರೇ, ಮತ್ತೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರು ಸನ್ಮಾನ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ರವರೇ, ಇನ್ನೊಬ್ಬರು ನಮ್ಮ ಜನತಾದಳದ ಪಕ್ಷದ ಹಿರಿಯ ಮುಖಂಡರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಫರೂಕ್ ರವರೇ, ಮತ್ತು ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೇರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಿಯಾದಂಥ ಮಮತಾ ಗಟ್ಟಿರವರೇ, ಮತ್ತು ನಮ್ಮ ಜಿಲ್ಲಾ ಡಿ ಸಿ ಅವರಾದಂಥ ಮುಳ್ಳಯ್ಯನರವರೇ, ನಮ್ಮ ಸಿ ಒ ಆದಂಥ ಆನಂದ್ರವರೇ, ಮಾಜಿ ಶಾಸಕರಾದಂಥ ಐವನ್ ಡಿಸೋಜರವರೇ, ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ನಮ್ಮ ಸದಾಶಿವ ಉಳ್ಳಾಳ್ರವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಹಿರಿಯ ಅಧಿಕಾರಿಗಳೇ, ಮಾಜಿ ಶಾಸಕಿಯಾದಂಥ ಶಕುಂತಲಾ ಶೆಟ್ಟಿ ಅವರೇ, ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ಹಿರಿಯರೇ, ಚುನಾಯಿತ ಎಲ್ಲ ಜನಪ್ರತಿನಿಧಿಗಳೇ, ಹಾಗೂ ಎಲ್ಲ ತಾಯಿಂದರೇ, ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಯು ಟಿ ಖಾದರ್ ಸಾಹೇಬರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹಲವಾರು ವಿಷಯಗಳನ್ನು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಅದ ನಂತರ ಸವಿಸ್ತಾರವಾಗಿ ನಮ್ಮ ಕಂದಾಯ ಸಚಿವರು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಅದನ್ನು ಹೇಳಿದ್ದಾರೆ. ಯಾವ ಉದ್ದೇಶದಿಂದ ನಾವು ಈ ಗ್ಯಾರಂಟಿ ಯೋಜನೆಗಳು ಮಾಡಿದ್ದೇವೆ ಮತ್ತು ಯಾರೂ ಕೂಡ ನಿರೀಕ್ಷೆ ಇಲ್ಲದೆ ಇದ್ದರೂ ಕೂಡ ಅನೇಕ ಜನರಿಗೆ ನಾವು ಅದನ್ನು ಘೋಷಣೆ ಮಾಡಿದಾಗ ಚುನಾವಣೆ ಪೂರ್ವದಲ್ಲಿ, ಆವಾಗ ಬಹುತೇಕ ಜನರಿಗೆ ಸಾಮಾನ್ಯವಾಗಿ ಚುನಾವಣೆ ಬಂದಾಗ ರಾಜಕೀಯ ಪಕ್ಷಗಳು ಆಶ್ವಾಸನೆ ಕೊಡ್ತಾರೆ, ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಮರ್ತೋಗ್ತಾರೆ ಅಂತ ಒಂದು ರೀತಿ ಆ ಒಂದು ಅನುಮಾನ ಇರ್ತಕ್ಕಂಥ ಒಂದು ಸನ್ನಿವೇಶ ಇತ್ತು. ಆದರೆ ನಾವು ಕಡ್ಡಾಯವಾಗಿ ಹೇಳಿದ್ದು, ಮನೆ ಮನೆಗೆ ಹೋಗಿ ತೆರಳಿ ನಾವು ಹೇಳಿದ್ದು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವಿದನ್ನ ಅತಿ ಶೀಘ್ರದಲ್ಲಿ ಅನುಷ್ಠಾನ ಮಾಡ್ತೀವಿ, ನಮ್ಮ ಮಾತನ್ನ ತಾವು ನಂಬಬೇಕು ಅಂತ ಕೂಡ ಹೇಳಿದ್ದು. ಮತ್ತು ಅದಕ್ಕೆ ನಂಬೋದಕ್ಕೆ ಬೇರೆ ಕಾರಣಗಳು ಕೂಡ ಇತ್ತು. ಹಿಂದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ 2013ರಿಂದ 2018 ಇಸ್ವಿ ಆ 5 ವರ್ಷದಲ್ಲಿ ನಾವೇನು ನಮ್ಮ ಪ್ರಣಾಳಿಕೆಯಲ್ಲಿ 160 ಸುಮಾರು ನಾವು ಆ ಪ್ರಣಾಳಿಕೆಯಲ್ಲಿ ನಾವು ಘೋಷಣೆ ಮಾಡಿದ್ದು. ಆ 160 ಏನು ನಮ್ಮ ಒಂದು ಘೋಷಣೆ ಇತ್ತು, ಆ 160 ಘೋಷಣೆಯಲ್ಲಿ 155 ನಾವು ಈಡೇರಿಸಿ ನಮ್ಮ ಆ 5 ವರ್ಷ ಅವಧಿಯಲ್ಲಿ ನಮ್ಮ ಜನರಿಗೆ ಆ ಕಾರ್ಯಕ್ರಮವನ್ನು ಮುಟ್ಟಿಸಿದ್ದು. ಆದರೆ ಈ ಸಲ ನಮ್ಮ ಸರ್ಕಾರ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಜನರಿಗೆ ಹೇಳಿದ್ದೇವೆ ಇದನ್ನು ನಾವು ಮಾಡಲೇಬೇಕು, ಯಾವುದೇ ರೀತಿಯ ತಡನೂ ಕೂಡ ಆಗಬಾರ್ದು ಅಂತ ಹೇಳಿ ಎಲ್ಲ ಯೋಜನೆಗಳನ್ನ ಒಂದೇ ಒಂದು ಪ್ರಥಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಈ 5 ಗ್ಯಾರಂಟಿ ಅನುಷ್ಠಾನ ಆಗಬೇಕು ಅಂತ ಪ್ರಥಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಮಾಡಿರ್ತಕ್ಕಂಥ ಒಂದು ತೀರ್ಮಾನ ಯಾರಾದರೂ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಅದು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಅಂತ ಇವತ್ತು ನಾವು ಬಹಳ ಹೆಮ್ಮೆಯಿಂದ ಹೇಳಬಹುದು. 2ನೇ ಕ್ಯಾಬಿನೆಟ್ ಮೀಟಿಂಗ್ಗೆ ಅದು ಯಾವ ದಿನಾಂಕದಿಂದ ಪ್ರಾರಂಭ ಆಗಬೇಕು, ಅದಕ್ಕೆ ಎಷ್ಟು ಅನುದಾನ ಬೇಕಾಗುತ್ತೆ, ಅದೆಲ್ಲವನ್ನು ಕೂಡ ತಯಾರು ಮಾಡಿ ಅಂತ ಹೇಳಿ ತದನಂತರ ಒಂದೊಂದಾಗಿ ನಾವು ಅದನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಿಮಗೆ ಕೃಷ್ಣ ಬೈರೇಗೌಡರು ಹೇಳಿದ್ರು ಇಡೀ ರಾಜ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಅನುಷ್ಠಾನ ಆಗಿದೆ ಅಂತ. ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಹೇಳ್ತೀನಿ. ಇವತ್ತು ಗೃಹಲಕ್ಷ್ಮಿ ಯೋಜನೆ ಇದೆ. ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಟ್ಟಾರೆ ಏನು ನಮ್ಮ ಟಾರ್ಗೆಟ್ ಏನಿತ್ತು, ಇಷ್ಟು ಜನರಿಗೆ ಕೊಡಿಸ್ಬೇಕು ಅಂತ ಏನು ನಮ್ಮ ಟಾರ್ಗೆಟ್ ಇತ್ತು, ಅದು 4,03,185 ಇತ್ತು. ಈಗ 4,03,000ದಲ್ಲಿ 3,52,784 ಕುಟುಂಬಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ಆಗಿದೆ.
ಜನವರಿವರೆಗೂ ನಾವು ನೇರವಾಗಿ ನಮ್ಮ ಜನರ ಅಕೌಂಟ್ಗಳಿಗೆ ನೇರವಾಗಿ 423 ಕೋಟಿ ರೂಪಾಯಿಯಷ್ಟು ನಮ್ಮ ಜನರ ಅಕೌಂಟ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಟುಂಬಗಳ ಅಕೌಂಟ್ಗಳಿಗೆ ನೇರವಾಗಿ ಹೋಗಿದೆ. ಇದು ಗೃಹಲಕ್ಷ್ಮಿಗೆ. ಅದೇ ರೀತಿ ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು 2,55,212 DBT ಮುಖಾಂತರ ಆ ಕಾರ್ಡ್ಗಳಿಗೆ ನಾವು ಇವತ್ತಿನ ದಿವಸ ವಿತರಣೆ ಮಾಡ್ತಾ ಇದ್ದೀವಿ. ಸುಮಾರು 17 ಕೋಟಿ ರೂಪಾಯಿಯಷ್ಟು ನಾವು ಪ್ರತಿ ತಿಂಗಳು ಅವರ ಅಕೌಂಟ್ಗಳಿಗೆ ನಾವು ಅವರಿಗೆ ಸಂದಾಯ ಆಗ್ತಾ ಇದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ ಪ್ರತಿ ತಿಂಗಳು 193 ಕೋಟಿ ರೂಪಾಯಿಯಷ್ಟು ಏನು ಬಿಲ್ ಅನ್ನು ಕಟ್ಟಬೇಕಾಗಿತ್ತು, ಆ ಬಿಲ್ ಅನ್ನು ನಾವು ಸಂಪೂರ್ಣವಾಗಿ ಅವರಿಗೆ ಮಾಫ್ ಮಾಡಿ ಇವತ್ತು ಸರ್ಕಾರವೇ ನೇರವಾಗಿ ಆ 193 ಕೋಟಿ ರೂಪಾಯಿಯನ್ನ ಇವತ್ತು ನಾವು ಅದನ್ನ ಡೆಪಾಸಿಟ್ ಮಾಡ್ತಾ ಇದ್ದೀವಿ. 193 ಕೋಟಿ ರೂಪಾಯಿ ಪ್ರತಿ ತಿಂಗಳು ನಮ್ಮ ಜನರಿಗೆ ಉಳಿತಾಯ ಆಗ್ತಾ ಇದೆ. ಮತ್ತು ಅದೇ ರೀತಿಯಾಗಿ ಯುವ ನಿಧಿಯಲ್ಲಿ ಕೂಡ ನಡೆದಿದೆ. ಆಮೇಲೆ ನಮ್ಮ ಶಕ್ತಿ ಯೋಜನೆ ಅಡಿಯಲ್ಲಿ ಸುಮಾರು 3,29,00,000 ನಮ್ಮ ಮಹಿಳೆಯರು ಬಸ್ಗಳಲ್ಲಿ ಪ್ರವಾಸ ಮಾಡಿದ್ದಾರೆ. ಅದ್ರ ಮುಖಾಂತರ ಏನು ಸಾರಿಗೆಯಲ್ಲಿ ಖರ್ಚಾಗ್ತಕ್ಕಂಥ 106 ಕೋಟಿ ರೂಪಾಯಿಯಷ್ಟು ಇವತ್ತು ಸರ್ಕಾರ ನಮ್ಮ KSRTCಗೆ ದುಡ್ಡನ್ನು ಸಂದಾಯ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಅಂದರೆ ಇಷ್ಟೊಂದು ದೊಡ್ಡ ಯೋಜನೆ, ಇದರಲ್ಲಿ 100 ಕೋಟಿ, 423 ಕೋಟಿ ಗೃಹಲಕ್ಷ್ಮಿ ಎಲ್ಲ ಲೆಕ್ಕ ತಗೊಂಡ್ರೆ, ಮತ್ತು ಅವ್ರು ಹೇಳಿದಾಗ ಇಡೀ ರಾಜ್ಯಕ್ಕೇನೆ ಈ ವರ್ಷ 50,000 ಕೋಟಿ ಆಗತ್ತೆ ಅಂತ. ಈ 50,000 ಕೋಟಿ ಕೊಡೋದಕ್ಕೆ ಅಷ್ಟು ಸುಲಭವಾದ ತೀರ್ಮಾನ ಅಲ್ಲ ಅದು. ಯಾವ ಸರ್ಕಾರ ಕೂಡ ಅಷ್ಟು ಸುಲಭವಾಗಿ ತೀರ್ಮಾನ ಮಾಡಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ನೇರವಾಗಿ ಜನರಿಗೆ ದುಡ್ಡು ಅದನ್ನು ಮುಟ್ಟಿಸುವಂತ ಕೆಲಸ ಏನಿದೆಲ್ಲ, ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮ್ಮಲ್ಲಿ ಆ ಬದ್ಧತೆ ಇರಬೇಕು, ಹೃದಯ ಶ್ರೀಮಂತಿಕೆ ಇರಬೇಕಾಗ್ತದೆ. ಇಲ್ಲದೆ ಹೋದ್ರೆ ಯಾರು ಕೂಡ, ಯಾವ ಸರ್ಕಾರ ಕೂಡ ಅಷ್ಟು ಸುಲಭವಾಗಿ ತನ್ನ ದುಡ್ಡನ್ನ ಜನರಿಗೆ ನೇರವಾಗಿ ಕೊಡೋಣ ಅಂತ ಯೋಚನೆ ಮಾಡೋದಿಲ್ಲ. ಯಾಕೆಂದ್ರೆ ಅದು ಎಲ್ಲರೂ ಹೇಳ್ದಂಗೆ ಅಷ್ಟು ಸುಲಭವಾಗಿ ಯಾವುದೇ ಒಂದು ಮಧ್ಯವಸ್ಥಿಕೆ ಇಲ್ಲ, ಯಾವುದೇ ತಾರತಮ್ಯ ಇಲ್ಲ, ಯಾವುದೇ ಜಾತಿ ಮತ ಧರ್ಮ ಯಾವ ಭೇದ ಭಾವ ಇಲ್ಲ, ಯಾವ ಪಕ್ಷದ ಕಾರ್ಯಕರ್ತರಂತೇನಿಲ್ಲ, ಇಡೀ ರಾಜ್ಯದ ಎಲ್ಲಾ ಜನರಿಗೆ ಮುಟ್ಟಿಸುವಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ನಮ್ಮ ಗ್ಯಾರಂಟಿ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇವತ್ತು ನಾವು ಅನುಷ್ಠಾನ ಮಾಡಿದ್ದೇವೆ. ಇವತ್ತು ರಾಜ್ಯದಲ್ಲಿ ಜನರಿಗೆ ಈ ಅತೀಯವಾದಂತ ಬರಗಾಲ ಬಂದಿದೆ. ರಾಜ್ಯದಲ್ಲಿ ಎಲ್ಲ ಕಡೆ ಬೆಳೆ ನಷ್ಟ ಆಗಿದೆ, ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ. ಆದ್ರೂ ಕೂಡ ಇಂಥ ಒಂದು ಸನ್ನಿವೇಶದಲ್ಲಿ ಜನ ಇವತ್ತು ಧೈರ್ಯವಾಗಿ ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದೇ ಇರತಕ್ಕಂಥದ್ದಕ್ಕೆ ಅಥವಾ ದೊಡ್ಡ ದೊಡ್ಡ ಪ್ರತಿಭಟನೆಗಳು ಆಗದೇ ಇರತಕ್ಕಂಥದ್ದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನಮ್ಮ ಗ್ಯಾರಂಟಿ ಇವತ್ತು ಜನರನ್ನು ಉಳಿಸಿದೆ, ಅವರನ್ನು ಬದುಕಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ಅದು ಅವ್ರಿಗೆ ಶ್ರೀರಕ್ಷೆ ಆಗಿದೆ ಇವತ್ತು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ನನ್ನ ಜೀವನ ನಡೆಸ್ಬೋದು, ನನ್ನ ಕುಟುಂಬವನ್ನು ಸಾಗಿಸ್ಬೋದು ಅಂತ ಒಂದು ಬೆನ್ನೆಲುಬಾಗಿ ಸ್ವಲ್ಪ ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ನಮ್ಮ ಸರ್ಕಾರ ಇವತ್ತು ನಾವು ಮಾಡಿದ್ದೇವೆ. ಇವತ್ತು ಆದ್ರಿಂದ ಇವತ್ತು ನಾವು ಹೇಳಿರ್ತಕ್ಕಂಥ ಮಾತನ್ನು ಉಳಿಸ್ಕೊಂಡು ಅದ್ರ ಜೊತೆಯಲ್ಲಿ ಎಲ್ಲ ಬೇರೆ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾವ ಇಲಾಖೆನೂ ನೀವು ಬೇಕಾದ್ರೆ ನೋಡ್ಬೋದು, ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಏನೇನು ಖರ್ಚು ಮಾಡಬೇಕು, ಏನೇನು ಕೆಲಸ ಮಾಡಬೇಕು ಅದನ್ನ ನಾವು ಮಾಡ್ತಾನೆ ಇದ್ದೀವಿ. ಎಷ್ಟೇ ಕಷ್ಟ ಇದ್ರೂ ಕೂಡ ನಾವಿವತ್ತು ನಮ್ಮ ಜನರ ಮುಂದೆ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ರಾಜ್ಯದಲ್ಲಿ ಎಲ್ಲ ಜನರಿಗೆ ನ್ಯಾಯವನ್ನು ಸಿಗಬೇಕು. ಇವತ್ತು ಇಡೀ ದೇಶದಲ್ಲೇ ಅತಿ ಹೆಚ್ಚಿನ ಬಂಡವಾಳ ಹೂಡಿಕೆ ಆಗ್ತಾ ಇರ್ತಕ್ಕಂಥ ರಾಜ್ಯ ಯಾವ್ದಿದೆ ಅಂತ ಹೇಳಿದ್ರೆ, ಅತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬರ್ತಾ ಇರ್ತಕ್ಕಂಥ ರಾಜ್ಯ ಯಾವ್ದಾಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಆಗಿದೆ. ನಮ್ಮ ವಿರೋಧ ಪಕ್ಷದವರು ಹೇಳ್ತಾರೆ ಏನು ಈ ಸರ್ಕಾರದಲ್ಲಿ ಯಾವ ಕೂಡ ಏನು ಜನ ಬರ್ತಾ ಇಲ್ಲ, ಇದ್ರ ಬಂಡವಾಳ ಹೂಡಿಕೆ ಆಗ್ತಾ ಇಲ್ಲ, ಎಲ್ಲ ಅರಾಜಕತೆ ಆಗಿದೆ ಅಂತ ಅವ್ರು ಮಾತನಾಡ್ತಾರೆ. ಆದ್ರೆ ಇವತ್ತು ಒಂದು ಒಳ್ಳೆಯ ಸರ್ಕಾರ ಇರೋದ್ರಿಂದಲೇ ಇಂಥ ಕಾರ್ಯಕ್ರಮವನ್ನ ಮಾಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ ಹೊರತು ಬೇರೆ ಸರ್ಕಾರಗಳಿದ್ರೆ ಮಾಡಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಬರಗಾಲ ಬಂದಿದೆ ನಮ್ಮ ರಾಜ್ಯಕ್ಕೆ, ನಾವು ಕೇಂದ್ರ ಸರ್ಕಾರಕ್ಕೆ ಬರಗಾಲಕ್ಕೆ ದುಡ್ಡು ಕೊಡಿ ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಒಂದು ರಿಪೋರ್ಟ್ಸ್ ಅನ್ನ ಕೊಟ್ಟಿದ್ರು ಕೂಡ, ಇಷ್ಟು ತೀವ್ರವಾದಂತ ಬರಗಾಲ ಬಂದಿದ್ರು ಕೂಡ ಇದುವರೆಗೂ ಕೂಡ ಒಂದು ನಯಾ ಪೈಸವನ್ನು ಕೂಡ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಇವತ್ತಾಗಲೇ ಮೊನ್ನೆವರೆಗೆ
ಸುಮಾರು 680 ಕೋಟಿ ರೂಪಾಯಿಯಷ್ಟು ಹಣವನ್ನ ನಾವು ನಮ್ಮ ಯಾರು ರೈತರಿಗೆ ಬರಗಾಲದಿಂದ ನಷ್ಟ ಆಗಿದೆ ನಮ್ಮ ರಾಜ್ಯದ ಹಣದಿಂದ ನಾವು ನೇರವಾಗಿ 2-2 ಸಾವಿರ ರೂಪಾಯಿಯನ್ನ ಆ ರೈತರ ಕುಟುಂಬಗಳಿಗೆ ಮುಟ್ಟಿಸಿದ್ದೇವೆ. ಆದರೆ ಕೇಂದ್ರ ಸರ್ಕಾರ ನಮ್ಗೆ ಯಾಕೆ ಸಹಾಯ ಮಾಡ್ತಾ ಇಲ್ಲ? ಯಾಕೆ ನಮ್ಗೆ ಅನ್ಯಾಯ ಮಾಡ್ತಾ ಇದೆ? ಕರ್ನಾಟಕ ರಾಜ್ಯದಿಂದ ಎಷ್ಟೊಂದು ಹಣವನ್ನು ನಾವು ಕೇಂದ್ರಕ್ಕೆ ಕೊಡ್ತೀವಿ. ಕರ್ನಾಟಕ ರಾಜ್ಯದಿಂದ ಕೇಂದ್ರಕ್ಕೆ ಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ತೆರಿಗೆ ಮುಖಾಂತರ ಕೇಂದ್ರಕ್ಕೆ ಹೋಗ್ತಾ ಇದೆ. ಅಷ್ಟು ಹಣ ಹೋದ್ರೂ ಕೂಡ ನಾವು ಕೊಡೋದಕ್ಕೆ ತಯಾರಾಗಿದ್ದೇವೆ, ನಾವು ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಮಗೆ ಕಷ್ಟ ಬಂದಾಗ, ನಮಗೆ ತೊಂದರೆ ಇದ್ದಾಗ, ಕಾನೂನು ಪ್ರಕಾರ, ನಿಯಮಗಳ ಪ್ರಕಾರ ಬರಗಾಲ ಬಂದಾಗ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸಹಾಯ ಮಾಡತಕ್ಕಂತ ಒಂದು ಏನು ಕಾನೂನಲ್ಲಿ ಇರುವಂತ ವಿಚಾರಗಳನ್ನ ಕಾನೂನಾತ್ಮಕವಾಗಿ ನೀಡ್ತಕ್ಕಂಥ ಹಣವನ್ನ ನಮಗೆ ಕೊಡದೆ ಹೋದ್ರೆ ನಾವು ಏನಂತ ಹೇಳ್ಬೇಕು ಅವ್ರಿಗೆ? ಏನಂತ ಹೇಳ್ಬೇಕು ನಾವು ಅವ್ರಿಗೆ? ಬರಗಾಲ ಬಂದಾಗ ನರೇಗಾದಲ್ಲಿ 100 ದಿವಸಗಳಿಂದ 150 ದಿವಸವರೆಗೂ ಹೆಚ್ಚು ಆ ಒಂದು ಮ್ಯಾಂಡೇಸ್ ಅನ್ನ ಕೊಡಬೇಕು ಅಂತ ಹೇಳುವಂತ ಕಾನೂನಿದೆ. ಬರಗಾಲ ಬಂದಾಗ ವರ್ಷಕ್ಕೆ ನರೇಗಾದಲ್ಲಿ 100 ದಿವಸ ನಾರ್ಮಲ್ ಆಗಿದ್ದಾಗ, ಬರಗಾಲ ಬಂದಾಗ 150 ದಿವಸ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ಮಾನದಂಡದಲ್ಲಿದೆ. ನಾವು ಅದನ್ನ ಕೇಳಿದ್ರೆ ನಮಗದು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ತೆರಿಗೆ ಕೊಡ್ತಕ್ಕಂಥ 2ನೇ ರಾಜ್ಯ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯ ಇವತ್ತು ಕೇಂದ್ರಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ದುಡ್ಡು ಇವತ್ತು ಉತ್ತರ ಪ್ರದೇಶ, ಬಿಹಾರ ಎಲ್ಲ ಕಡೆ ಖರ್ಚು ಮಾಡ್ತಾರೆ. ಮಾಡ್ಲಿ ಬಿಡಿ, ಅದೇನು ತಪ್ಪೆ ಅಂತ ಹೇಳೋದಿಲ್ಲ ನಾನು. ಅಲ್ಲಿ ಹಿಂದುಳಿದ ರಾಜ್ಯಗಳು ಅವರು ಅಭಿವೃದ್ಧಿ ಆಗ್ಬೇಕು. ಆದ್ರೆ ನಮಗೆ ನೀವು ಸಹಾಯ ಮಾಡೋ ಸಂದರ್ಭಗಳಲ್ಲಿ ನೀವು ಯಾಕೆ ನಮಗೆ ಸಹಾಯ ಹಸ್ತ ಚಾಚೋದಿಲ್ಲ? ಯಾಕೆ ಈ ರೀತಿಯಾದ ತಾತ್ಸಾರ ಮನೋಭಾವ? ಯಾಕೆ ನಮ್ಮ ಜನಪ್ರತಿನಿಧಿಗಳು, ಬಿಜೆಪಿಯ ಎಂಪಿಗಳು ಯಾಕೆ ಇದ್ರ ಬಗ್ಗೆ ಮಾತಾಡೋದಿಲ್ಲ? ಪ್ರತಿ ಸಲ ನಮ್ಮನ್ನು ಕೇಳ್ತಾರೆ ಇಲ್ಲಿ ಬಿಜೆಪಿಯವರು, ಏನ್ ನಿಮ್ ಸರ್ಕಾರ ಬಂದಿದೆ, ಏನ್ ಮಾಡಿದೀರಾ ಅಂತ. ನಾನು ಕೇಳುದು, ಸ್ವಾಮಿ ನೀವೇನ್ ಮಾಡಿದೀರಾ ಅದಕ್ಕೆ ಉತ್ತರ ಕೊಡ್ರಿ. ನೀವೇನ್ ಮಾಡಿದೀರಾ? ನಾವು ಮಾಡೋದಕ್ಕೆ ಸಾಧ್ಯ. ಈಗ ರೆವಿನ್ಯೂ ಮಿನಿಸ್ಟರ್ ಇಲ್ಲೇ ಇದ್ದಾರೆ. ಮೊನ್ನೆ ನಮ್ಗೆ ಅಕೌಂಟ್ ಕೊಟ್ಟರು ಅವರು. ಸುಮಾರು 682 ಎಷ್ಟು ಕೃಷ್ಣ ಬೈರೇಗೌಡ್ರೆ? 680 ಕೋಟಿ ರೂಪಾಯಿ ರೈತರಿಗೆ ನಾವು ನೇರವಾಗಿ ಕೊಟ್ಟಿರುವಂತ ಹಣ ನಮ್ಮ ಬೊಕ್ಕಸನಿಂದ ನಾವು ಕೊಟ್ಟಿದ್ದೇವೆ. ನೀವು ಕನಿಷ್ಠ ನಮಗೆ ಆ 682 ಕೋಟಿ ಆದ್ರೂ ಅಷ್ಟೇ, ನಾವು ಕೊಟ್ಟಷ್ಟಾದ್ರೂ ನೀವು ಕೊಡ್ಬೇಕಾಗಿತ್ತಲ್ಲ. ಒಂದು ಮೀಟಿಂಗ್ ಅನ್ನು ಮಾಡಲಿಲ್ಲಲ್ಲ ನೀವು. ಇದು ಇವತ್ತು ಅನ್ಯಾಯ ತಾನೇ. ಇದಕ್ಕೆ ಬಾಯಿ ಬಿಡೋದಕ್ಕೆ ನೀವು ತಯಾರಾಗಿಲ್ಲ. ಗ್ಯಾರಂಟಿ ಅಂತ ಹೇಳಿದ್ರೆ ಇವತ್ತು ಅವರು ಶುರು ಮಾಡಿದ್ದಾರೆ, ಮೋದಿ ಗ್ಯಾರಂಟಿ ಅಂತ. ಮಾಡ್ಲಿ, ಗ್ಯಾರಂಟಿ ಮಾಡ್ಲಿ, ಏನ್ ತಪ್ಪೇನಿಲ್ಲ. ಆದ್ರೆ ನಾವು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಲೇವಡಿ ಮಾಡಿ ನಾವಿವತ್ತು ನಮ್ಮ ಮಾತುಗಳನ್ನು ಉಳಿಸ್ಕೊಂಡು ಎಲ್ಲ ಕೆಲಸ ಮಾಡಿದ್ರು ಕೂಡ ನೀವು ನಮಗೆ ಇವತ್ತಿನ ದಿವಸ ಈ ರೀತಿಯಾದಂಥ ನಡವಳಿಕೆ ಇದಲ್ಲ, ಇದು ಖಂಡಿತವಾಗಿ ಒಳ್ಳೇದಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನೇಕ ರೀತಿಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳು ಹಾಕೊಳ್ತಾ ಇದ್ದೀವಿ. ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಚೆನ್ನಾಗಿ ಆಗ್ಬೇಕು. ಇಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆ ಆಗಬೇಕು. ಇಲ್ಲಿಯ ಬೆಂಗಳೂರಿನಿಂದ ಮಂಗಳೂರಿಗೆ ಕನೆಕ್ಟಿವಿಟಿ ಏನಿದೆ ಅದು ಆಧುನಿಕವಾದಂತ ಒಂದು ಒಳ್ಳೆಯ ಸುಲಭವಾಗಿ ಬರುವಂತ ವ್ಯವಸ್ಥೆ ಆಗ್ಬೇಕು. ಯಾಕೆ ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಹೆಚ್ಚು ಜನ ಬಂಡವಾಳ ಹೂಡಿಕೆ ಮಾಡ್ತಾ ಇಲ್ಲ? ಯಾಕಂದ್ರೆ ಇಲ್ಲಿ ಬಂದು ಹೋಗೋದಕ್ಕೆ, ಬರೋದಕ್ಕೆ, ಹೋಗೋದಕ್ಕೆ ಕಷ್ಟ. ಇಲ್ಲಿ ಪ್ಲೇನ್ ಬಿಟ್ರೆ ಟ್ರೈನು ಬಹಳ ಕಷ್ಟ ಇದೆ, ಬಸ್ಗಳಲ್ಲಿ ಬರಬೇಕು, ಸುಲಭ ಇಲ್ಲ. ಅದಕ್ಕೆ ಈ ಬಜೆಟ್ ನಲ್ಲಿ ಈ ಸಲ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ, ನಾವು ಬೆಂಗಳೂರಿನಿಂದ ಮಂಗಳೂರಿಗೆ ವಿಶೇಷವಾದಂತ ಆರ್ಥಿಕ ಕಾರಿಡಾರ್ ಅನ್ನ ಮಾಡ್ತಕ್ಕಂಥದ್ದಕ್ಕೆ ನಾವು ಕಾರ್ಯಕ್ರಮವನ್ನ ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರಿಗೆ ಕೇವಲ ಒಂದು 3 ಗಂಟೆ ಕಾಲದಲ್ಲಿ ಮಂಗಳೂರನ್ನು ಮುಟ್ಟಬೇಕು. ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವು ಯೋಜನೆ ಹಾಕೊಳ್ತಾ ಇದ್ದೀವಿ. ನಮ್ಮ ಮೀನುಗಾರರಿಗೆ ಸಹಾಯ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಮಂಗಳೂರಿನ ಮಹಾನಗರ ಪಾಲಿಕೆಗೆ ಹೆಚ್ಚು ಅನುದಾನ ಕೊಡೋದಕ್ಕೆ ಮಾಡಿದ್ದೇವೆ. ಇನ್ನು ಮುಂದೆ ನಾವು ಬೇರೆ ಬೇರೆ ಬೇಕಾದಷ್ಟು ಕೆಲಸಗಳು ಮಾಡ್ತೀವಿ. ಇವತ್ತು ನಾವು ಈ ಸಮಾವೇಶ ಮಾಡ್ತಾ ಇರೋದು ಉದ್ದೇಶ ಏನಂತ ಹೇಳಿದ್ರೆ, ಜನರಿಗೆ ಒಂದು ರೀತಿ ಯಾವ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದು ಯಾವ ರೀತಿ ಆಗಿದೆ ಅಂತ ನಮಗೆ ಪ್ರತಿಕ್ರಿಯೆ ಕೂಡ ಗೊತ್ತಾಗಬೇಕು. ಯಾರಿಗಾದ್ರೂ ಈ ಕಾರ್ಯಕ್ರಮದಿಂದ ಅವ್ರಿಗೆ ಮುಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಅವ್ರು ಮಾಡಿಸ್ಕೊಳ್ಬೇಕು. ಇಲ್ಲೇ ಎಲ್ಲ ಸ್ಟಾಲ್ಗಳು ಹಾಕ್ಸಿದ್ದೇವೆ. ಯಾರಿಗೆ ಸಿಕ್ಕಿದೆ, ಯಾರಿಗೆ ಸಿಕ್ಕಿಲ್ಲ ಅಂತ ಹೇಳ್ತಾರಲ್ಲ, ಸಿಗದೇ ಇರೋರಿಗೂ ಕೂಡ ಅದು ಬಹಳ ಕಮ್ಮಿ ಜನರಿಗೆ ಸಿಕ್ಕಿಲ್ಲ. ಇವತ್ತು ಏನೋ ಒಂದು 2% ಜನರಿಗೆ ಮಾತ್ರ, 2-3% ಜನರಿಗೆ ಮಾತ್ರ ಸಿಕ್ಕಿಲ್ಲ. 0.5% ಅಷ್ಟು ಜನರಿಗೆ ಮಾತ್ರ ಉದ್ದೇಶಿತ ಏನು ಜನರಿಗೆ ಸಿಗಬೇಕಾಗಿತ್ತು
ಕೇವಲ ಒಂದು ಅರ್ಧ 1% ಜನರಿಗೆ ಸಿಕ್ಕಿಲ್ಲ, ಅವ್ರಿಗೂ ಕೂಡ ಸಿಗಬೇಕು ಅಂತೇಳಿ ಇವತ್ತು ನಾವು ಸ್ಟಾಲ್ ಮಾಡಿದ್ದೇವೆ. ಯಾರು ಕೂಡ ಇದರಿಂದ ವಂಚಿತರಾಗಬಾರ್ದು, ಎಲ್ರಿಗೂ ಸಿಗಬೇಕು. ನಾವೇನು ಬಿಜೆಪಿ ಅವರಿಗೆ ಇದರೇ ಅವರು ಕೊಡಬಾರ್ದು, ಜನತಾದಳದವ್ರಿಗೆ ಇದರೇ ಅವರು ಕೊಡಬಾರ್ದು, ಹಿಂದೂ ಇದರೇ ಕೊಡಬಾರ್ದು, ಮುಸಲ್ಮಾನ್ ಇದರೇ ಕೊಡಬಾರ್ದು, ದಲಿತ ಇದರೇ ಕೊಡಬಾರ್ದು, ಕ್ರಿಶ್ಚಿಯನ್ ಇದರೇ ಕೊಡಬಾರ್ದು ಅಂತ ಏನಿಲ್ಲ. ನಮ್ಗೆ ಎಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಕನ್ನಡಿಗರೇ, ನಾವೆಲ್ಲರೂ ಕೂಡ ಭಾರತೀಯರೇ. ಅದೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ಏನು ನಾಡಗೀತೆಯಲ್ಲಿ ಬರುವಂತ ಒಂದು ಪದ ಅದು, ಸರ್ವ ಜನಾಂಗದ ಶಾಂತಿಯ ತೋಟ. ಅದಕ್ಕೇನೆ ನಮ್ಮ ಉದ್ದೇಶ ಆ ಥರ ಇದೆ. ಈ ಗ್ಯಾರಂಟಿ ಯೋಜನೆ ಮುಖಾಂತರ ನಾವು ಈ ರಾಜ್ಯದ ಪ್ರತಿಯೊಬ್ಬರಲ್ಲೂ ಕೂಡ ಬಡತನವನ್ನ ನಿರ್ಮೂಲನೆ ಮಾಡಬೇಕು. ಇವತ್ತು ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದಾಗೆ ಕನಿಷ್ಠ 4,000 to 5,000 ಸಾವಿರ ಒಂದೊಂದು ಮನೆಗೆ ಹೋಗ್ತದೆ ಅಂತ ಹೇಳಿದ್ರೆ, ನಾವು ಈ ರಾಜ್ಯದ ಪ್ರತಿಯೊಬ್ಬ ಬಡವನನ್ನ ಆ ಬಡತನದಿಂದ ಹೊರಗಡೆ ತಂದಿದ್ದೇವೆ. ಕೇವಲ ಮಾತಲ್ಲ, ಕಾರ್ಯಕ್ರಮ ಅಲ್ಲ, ಘೋಷಣೆ ಅಲ್ಲ. ನಾನು 2 ಕೋಟಿ ಉದ್ಯೋಗ ಕೊಡ್ತೀನಿ, ನಾನು ವಿದೇಶದಿಂದ ಹಣ ತಗೊಂಡ್ಬರ್ತೀನಿ, ನಾನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹಾಕ್ತೀನಿ ಅಂತ ಕನಸಿನ ಲೋಕ ಸೃಷ್ಟಿ ಮಾಡ್ತಾ ಇಲ್ಲ. ನಾವು ಏನು ಹೇಳಿದ್ದೇವೆ ಅದು ಮಾಡಿ ತೋರಿಸಿದ್ದೇವೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮುಟ್ಟಿಸಿದ್ದೇವೆ. ಬಡತನವನ್ನ ನಿರ್ಮೂಲನೆ ಮಾಡ್ತಕ್ಕಂಥದ್ದು ನೇರವಾದಂತ ಕಾರ್ಯಕ್ರಮ ಇದು. ಸೊ ಇಂಥ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಸಾಮಾಜಿಕ ಕ್ರಾಂತಿ, ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ ಆಗಿದೆ ಅಂತ ಹೇಳಿ ಇವತ್ತಿನ ಹೆಚ್ಚು ಸಮಯ ತೆಗೆದುಕೊಳ್ಳದೆ, ಈಗ ನಮ್ಮ ಉಳ್ಳಾಳಿನ ಶಾಸಕರು, ನಮ್ಮ ಸಭಾಧ್ಯಕ್ಷರು UT ಖಾದರ್ ಅವ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಅವ್ರು 5 ಬಾರಿ ಸತತವಾಗಿ ಗೆಲ್ತಾನೆ ಇದ್ದಾರೆ, ಇನ್ನೂ ಅವ್ರ ಮುಂದೆನೂ ಕೂಡ ಗೆಲ್ತಾನೆ ಇರ್ತಾರೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಇವತ್ತು ಅವರು ಸ್ಪೀಕರ್ ಆಗಿದ್ದಾರೆ, ನಾಳೆ ಇನ್ನೇನೇನಾಗ್ತಾರೋ ಗೊತ್ತಿಲ್ಲ, ಆದರೆ ಖಂಡಿತವಾಗಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ ಅವರು. ಯಾಕಂದ್ರೆ ಜನರಿಗೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ. ಒಬ್ಬ ರಾಜಕಾರಣಿ ಹೇಗೆ ಜನರ ಮನಸ್ಸನ್ನ ಗೆಲ್ಲುವಂಥದ್ದು, ತನ್ನ ಸಹೋದ್ಯೋಗಿಗಳ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥದ್ದು, ಎಲ್ಲರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ತಕ್ಕಂಥದ್ದು, ಯಾವುದೇ ಭೇದ ಭಾವ ಮಾಡ್ದೇನೆ ಒಂದು ನಿಷ್ಪಕ್ಷಪಾತವಾದಂಥ ರೀತಿ ನಡ್ಕೊಳ್ತಕ್ಕಂಥದ್ದು, ಇದು ಒಬ್ಬ ಮಾದರಿಯ ರಾಜಕಾರಣಿ. ಆ ಮಾದರಿಯ ರಾಜಕಾರಣಿ ಯಾರಂತ ಹೇಳಿದ್ರೆ ನಮ್ಮ UT ಖಾದರ್ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಆ ಹೆಸರನ್ನು ಅವರು ಪಡೆದಿದ್ದಾರೆ. ಇವತ್ತು ಅವ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಅವರು ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡತಕ್ಕಂಥದ್ರಲ್ಲಿ ನಮ್ಮ ಪೂರ್ತಿಯಾದಂತ ಎಲ್ಲಾ ರೀತಿಯ ಸಹಕಾರ ಇರುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.